ನೋಡಿ, ಇವು ಜನ್ಮಕ್ಕಿಷ್ಟು ಬೆಂಕಿ ಹಾಕ ಎಂತಿಂಥ ಮನುಷ್ಯರಿದಾರ್ರಿ ಇವರು. ಆ ನಾಯಿಯಲ್ಲಿ ಏನು ಕಾಣ್ತ್ರಿ ಇವನಿಗೆ? ಆ ನಾಯಿಯಲ್ಲಿ ಏನು ಕಾಣ್ತು? ನಿಜವಾಗ್ಲೂ ಹೇಳಬೇಕು ಅಂತಂದ್ರೆ ಇವನು ಮೋಸ್ಟ್ಲಿ ಇವನು ನಾಯಿಗೆ ಹುಟ್ಟಿರ್ಬೋದು ಅಂದ್ಕೊಂತೀನಿ ನಾನು. ನಾಯಿ ಮರಿ ಮೇಲೆಯೂ ಕೂಡ ಅತ್ಯಾಚಾರ ಮಾಡ್ತಾರೆ ಅಂತಂದ್ರೆ ಅದೆಂಥ ಮನಸ್ಥಿತಿಯಲ್ಲಿ ಬದುಕ್ತಾ ಇರ್ಬೋದು ಇವರೆಲ್ಲ. 2.5 ತಿಂಗಳು ನಾಯಿ ಮರಿ ಮೇಲೆ ಇವನು ಅತ್ಯಾಚಾರ ಮಾಡ್ತಾನೆ ಅಂತಂದ್ರೆ ಅದೇನು ಹೊಟ್ಟೆಗೆ ಏನು ತಿಂತಾನ್ರಿ ಇವರು? ಹಾಗಾದ್ರೆ ಪ್ರಾಣಿಗಳು ಕೂಡ ಇದೀಗ ಭಯ ಪಡುವಂತ ಪರಿಸ್ಥಿತಿ ನಿರ್ಮಾಣ ಆಗೋಗ್ಬಿಟ್ಟಿದೆ. ಹಲೋ ನಮಸ್ಕಾರ, ರೆಬಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್ ವಾಲಿಕಾರ್. ಕಾಲ ಬದಲಾಗಿದೆ ರೀ, ಕಾಲ ಕೆಟ್ಟೋಗ್ಬಿಟ್ಟಿದೆ. ಯಾರನ್ನ ನಂಬಬೇಕೋ ಏನು ಕಥೆನೋ ಗೊತ್ತಾಗ್ತಾ ಇಲ್ಲ. ನೋಡಿ, ಇವು ಜನ್ಮಕ್ಕಿಷ್ಟು ಬೆಂಕಿ ಹಾಕ ಎಂತಿಂಥ ಮನುಷ್ಯರಿದಾರ್ರಿ ಇವರು. ಮಾನ ಮರ್ಯಾದೆ ಇವ್ರಿಗೇನಾದರೂ ಚೂರಾದರೂ ಇದ್ದರೆ ಈ ರೀತಿಯಾಗಿ ಮಾಡ್ತಾ ಇರಲಿಲ್ಲ. 2.5 ತಿಂಗಳು ನಾಯಿ ಮರಿ ಮೇಲೆ ಕಾಮುಕನೊಬ್ಬ ಅತ್ಯಾಚಾರ ಎಸ್ಕ್ತಾನೆ ಅಂತಂದರೆ ನಿಜವಾಗ್ಲೂ ಕೂಡ ಅವನು ಹೊಟ್ಟೆಗೆ ಅದೇನು ಅನ್ನ ತಿಂತಾನೋ ಮತ್ತು ಬೇರೆ ತಿಂತಾನೋ ಗೊತ್ತಿಲ್ಲ ಸ್ವಾಮಿ. ಈ ರೀತಿಯಾದಂಥ ಘಟನೆಗಳು ನೋಡಿ, ದಿನ ಬೆಳಗಾದರೆ ಈ ಕಾಮುಕರ ಅಟ್ಟಹಾಸದಿಂದ ಬರೀ ಹೆಣ್ಮಕ್ಳು ಮಾತ್ರ ಅಲ್ಲ, ಮಕ್ಕಳು ಮಾತ್ರ ಅಲ್ಲ, ಪ್ರಾಣಿಗಳು ಕೂಡ ಇದೀಗ ಒಂದು ಕಡೆ ಭಯ ಪಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗೋಗ್ಬಿಟ್ಟಿದೆ. 2.5 ತಿಂಗಳು ನಾಯಿ ಮರಿ ಕಣ್ರಿ. ನಾಯಿಗಳು ಅಂತಂದಾಗ ನಾವು ಪ್ರೀತಿಯಿಂದ ಸಾಕ್ತೀವಿ. ಶ್ವಾನಗಳು ಅಂತಂದಾಗ ಭಾಳಷ್ಟು ಪ್ರೀತಿಯಿಂದ ನೋಡ್ಕೊಳ್ತೀವಿ. ಮಕ್ಕಳ ರೀತಿಯ ನಾಯಿಗಳನ್ನು ನಾವು ಸಾಕ್ತೀವಿ. ಏನೋ ಮಕ್ಕಳಿಗೆ ಒಂದೊಂದು ಸಾರಿ ಊಟ ಕೊಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ಬಟ್ ಶ್ವಾನಗಳಿಗೆ, ನಾಯಿಗಳಿಗೆ, ಹಾದಿ ಬೀದಿಗಳಲ್ಲಿ ಮನೆಯಲ್ಲಿ ಸಾಕಿರುವಂಥ ನಾಯಿಗಳಿಗೂ ಕೂಡ ಮಕ್ಕಳ ರೀತಿಯಾಗಿ ಒಂದು ಕಡೆ ಬೆಳೆಸ್ತಾರೆ. ಅಂಥ ನಾಯಿಗಳ ಮೇಲೆ ಈ ಕಾಮುಕರ ಅಟ್ಟಹಾಸ ಇದೆಯಲ್ಲ, ನಿಜವಾಗ್ಲೂ ಕೂಡ ನಾಚಿಕೆಗೇಡಿ ಸಂಗತಿ ಇದು. ನೋಡಿ, ಇದು ಎಲ್ಲಿದೆ ಅಂತಂದರೆ ನಾವು ಭಾಳಷ್ಟು ಹೆಮ್ಮೆಯಿಂದ ಹೇಳ್ತೀವಿ, ಮುಂಬೈ ನಗರಿ ಅಂತ ಹೇಳ್ತೀವಿ. ಮುಂಬೈನ ಮಲಾಡ್ ಪ್ರದೇಶದಲ್ಲಿ ನಡೆದಿರುವಂಥ ಒಂದು ಘಟನೆ. ಯುವಕನೊಬ್ಬ ಮರಿ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿ ಕ್ರೂರವಾಗಿ ಥಳಿಸಿದಂಥ ಆಘಾತಕಾರಿ ಪ್ರಾಣಿಯ ಹಿಂಸೆ ಘಟನೆ ಬೆಳಕಿಗೆ ಬಂದಿದೆ. ರಕ್ಷಣಾ ಕಾರ್ಯಾಚರಣೆ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆದ ನಂತರ ವ್ಯಾಪಕವಾಗಿ ಆಕ್ರೋಶಕ್ಕೆ ಒಂದಿಷ್ಟು ಕಾರಣ ಆಗೋಗ್ಬಿಟ್ಟಿದೆ. ಎಲ್ಲರೂ ಕೂಡ ಇದೀಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಈ ಕಾಮುಕರಿಗೆ ಅದೇನು ನಾಲೆಜ್ ಇದೆಯೋ ಇಲ್ವೋ ಗೊತ್ತಿಲ್ಲೋ, ಅಥವಾ ಈ ಕಾಮದ ದೃಷ್ಟಿಯಿಂದ ಯಾರ್ಯಾರಿಗೆ ಹೆಂಗೆ ನೋಡ್ತಾರೆ ಅನ್ನೋದೇ ಗೊತ್ತಾಗೋದಿಲ್ಲ. ಆ ನಾಯಿಯಲ್ಲಿ ಏನು ಕಾಣ್ತ್ರಿ ಇವನಿಗೆ? ಆ ನಾಯಿಯಲ್ಲಿ ಏನು ಕಾಣ್ತು? ಇಂತಿಂಥ ನಿಜವಾಗ್ಲೂ ಹೇಳಬೇಕು ಅಂತಂದರೆ ಇವನು ಮೋಸ್ಟ್ಲಿ ಇವನು ನಾಯಿಗೆ ಹುಟ್ಟಿರ್ಬೋದು ಅಂದ್ಕೊಂತೀನಿ ನಾನು. ಸೊ ಕರ್ನಾಟಕ ಕಾರ್ಯಾಚರಣೆಯ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಯಾವಾಗ ವೈರಲ್ ಆಗುತ್ತಲ್ವಾ, ಎಲ್ಲರೂ ಕೂಡ ಆಕ್ರೋಶಕ್ಕೆ ಇದೀಗ ಕಾರಣ ಆಗಿಬಿಟ್ಟಿದೆ. ಪ್ರಾಣಿ ಕಲ್ಯಾಣ ಸಂಸ್ಥೆ PAL ಏನು ಪ್ಯೂರಲ್ ಅನಿಮಲ್ ಲವರ್ಸ್ ಏನಿದ್ದಾರೆ, ಈಗ ಫೌಂಡೇಶನ್ ಹಂಚಿಕೊಂಡಿರುವಂಥ ಒಂದಿಷ್ಟು ವಿಡಿಯೋ ಮುಂಬೈ ಪೊಲೀಸರು, ಸಿಬ್ಬಂದಿ ಮತ್ತು ಸ್ಥಳೀಯ ಕಾರ್ಯಕರ್ತರು ಆ ಪ್ರದೇಶಕ್ಕೆ ಸಾರ್ವಜನಿಕ ಶೌಚಾಲಯಕ್ಕೆ ಪ್ರವೇಶಿಸುತ್ತಿರುವುದು ತೋರಲಾಗಿದೆ. ನೋಡಿ, ಆರೋಪಿಯ ಕೃತ್ಯ ನಡೆಸುತ್ತಿದ್ದಂಥ ಸಿಕ್ಕಿ ಬಿದ್ದಿದ್ದಾನ್ರಿ. ವಿಡಿಯೋದಲ್ಲಿ ಆ ವ್ಯಕ್ತಿ ಆರಂಭದಲ್ಲಿ ಬಾಗಿಲು ತೆರೆಯಲು ಒಂದಿಷ್ಟು ನಿರಾಕರಣೆ ಮಾಡ್ತಾನೆ. ಯಾಕೆ ಅಂತಂದರೆ ನಂತರ ಪೊಲೀಸರು ಬಲವಂತವಾಗಿ ಒಳಗೆ ಪ್ರವೇಶ ಮಾಡಿದಂಥ ಸಂದರ್ಭದಲ್ಲಿ ಆತನನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಅರೆಬೆತ್ತಲೆ ಹಾಕಿ ಮತ್ತು ಶಾರ್ಟ್ಸ್ ಧರಿಸಿ ಕಾಣಿಸಿಕೊಂಡಂಥ ಆರೋಪಿ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಸೊ ಈಗ PAL ಫೌಂಡೇಶನ್ ಪ್ರಕಾರ ನಾಯಿ ಮರಿಯನ್ನು ತಕ್ಷಣವೇ ರಕ್ಷಿಸಿ ವೈದ್ಯಕೀಯ ಚಿಕಿತ್ಸೆಯೂ ಕೂಡ ಒಡಿಸಲಾಗಿದೆ. ನಾಯಿ ಮರಿ ಈಗ ವೈದ್ಯಕೀಯ ಆರೈಕೆಯಲ್ಲಿ ಮತ್ತು ಗಂಭೀರ ಸ್ಥಿತಿಯಲ್ಲಿ ಇದೆ ಅನ್ನೋದ್ರ ಬಗ್ಗೆಯೂ ಕೂಡ ವೈದ್ಯರು ತಿಳಿಸಿರುವಂಥದ್ದು. ಆರೋಪಿಯನ್ನು ಬಂಧಿಸಲಾಗಿದ್ದು ಹೆಚ್ಚಿನ ತನಿಖೆಯನ್ನು ನಡೀತಾ ಇದೆ ಅಂತ ಪೊಲೀಸ್ ಅಧಿಕಾರಿಗಳು ಒಂದಿಷ್ಟು ದೃಢಪಡಿಸಿದ್ದಾರೆ. ಆದರೆ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಪ್ರತಿದಿನ ಪ್ರತಿ ಕ್ಷಣವೂ ಕೂಡ ದಿನಕ್ಕೆ 82 ಕೇಸ್ಗಳು ದಾಖಲಾಗ್ತಾ ಇದೆ. ಅತ್ಯಾಚಾರ ಕೇಸ್ಗಳು ದಾಖಲಾಗ್ತಾ ಇದೆ. ಮಹಿಳೆಯರು ಕೂಡ ಒಂದಿಷ್ಟು ಭಯ ಪಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಬ್ಬಂಟಿಯಾಗಿ ಓಡಾಡಬೇಕು ಅನ್ನೋದು ಭಾಳ ಕಷ್ಟ ಆಗೋಗ್ಬಿಟ್ಟಿದೆ. ನಾವು ಅಂದ್ಕೊಂಡ್ಬಿಟ್ಟಿದ್ವಿ ನಮಗೆಲ್ರಿಗೂ ಕೂಡ ಸ್ವತಂತ್ರ ಸಿಕ್ಬಿಟ್ಟಿದೆ. 76 ವರ್ಷಗಳಾಯಿತು ನಮ್ಮ ದೇಶಕ್ಕೆ ಸ್ವತಂತ್ರ ಸಿಕ್ಕಿ. ನಾವೆಲ್ಲರೂ ಕೂಡ ಭಾಳ ಅದ್ಭುತವಾಗಿ ಬದುಕ್ತಾ ಇದ್ದೀವಿ, ಒಳ್ಳೆಯ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂತ ನಾವೆಲ್ಲರೂ ಕೂಡ ಅಂದ್ಕೊಳ್ತಾ ಇದ್ದೀವಿ. ಅದು ನಮ್ಮ ತಪ್ಪು ಕಲ್ಪನೆ. ಆ ಪರಿಕಲ್ಪನೆಯಲ್ಲಿ ಬದುಕ್ತಾ ಇರೋದೇ ಬೇರೆ. ಕಾಮದ ದೃಷ್ಟಿಯಲ್ಲಿ ಓಡಾಡ್ತಾ ಇರುವಂಥ ಅದೆಷ್ಟು ಜನ ಪ್ರಾಣಿಗಳ ಮೇಲೆ, ಮಹಿಳೆಯರ ಮೇಲೆ, ಮಕ್ಕಳ ಮೇಲೆ, ಕಂದಮ್ಮಗಳ ಮೇಲೆ ಅತ್ಯಾಚಾರ ಎಸಗಿ ತಮ್ಮ ಕಾಮವನ್ನು ತೀರಿಸಿಕೊಳ್ಳುವಂಥ ಕೆಲಸ ಮಾಡ್ತಾ ಇದ್ದಾರೆ. ಕಾನೂನು ಇನ್ನೂ ಕೂಡ ಸ್ಟ್ರಾಂಗ್ ಆಗಬೇಕಾಗಿದೆ. ಕಾನೂನು ಅದೆಷ್ಟೇ ಸ್ಟ್ರಾಂಗ್ ಆದರೂ ಕೂಡ ಈ ಕಾಮುಕರನ್ನು ಅಟ್ಟಹಾಸ ನಿಲ್ತಾ ಇಲ್ಲ. ನಾವೆಲ್ಲರೂ ಕೂಡ ಹೇಳ್ಬಿಡ್ತೀವಿ, ಹಂಗಾಗ್ತಾ ಇದೆ, ಹಿಂಗಾಗ್ತಾ ಇದೆ, ಆ ಲಾ ಇದೆ, ಈ ಲಾ ಇದೆ ಅಂತ. ಆದರೆ ಕಾನೂನನ್ನು ಇವ್ರಿಗೆ ನಡು ರಸ್ತೆಯಲ್ಲಿ ಬಿಟ್ಬಿಡ್ಬೇಕು. ಇವರಿಗೆಲ್ಲ ಜನಗಳ ಮಧ್ಯದಲ್ಲಿ ಬಿಡಬೇಕು. ಇವರಿಗೆ ನಾಯಿ ಮರಿ ಮೇಲೆಯೂ ಕೂಡ ಅತ್ಯಾಚಾರ ಮಾಡ್ತಾರೆ ಅಂತಂದರೆ ಅದೆಂಥ ಮನಸ್ಥಿತಿಯಲ್ಲಿ ಬದುಕ್ತಾ ಇರ್ಬೋದು ಇವರೆಲ್ಲ.
ಅದೆಂಥ ಮನಸ್ಥಿತಿಯಲ್ಲಿ ಇವನು ಬದುಕ್ತಾ ಇದ್ದಾನೆ ಹಾಗಾದ್ರೆ? 2.5 ತಿಂಗಳು ನಾಯಿ ಮರಿ ಮೇಲೆ ಇವನು ಅತ್ಯಾಚಾರ ಮಾಡ್ತಾನೆ ಅಂತಂದ್ರೆ ಅದೇನು ಹೊಟ್ಟೆಗೆ ಏನು ತಿಂತಾನ್ರಿ ಇವರು? ಹಾಗಾದ್ರೆ ಸಮಾಜಕ್ಕೆ ಯಾವ ರೀತಿಯಾದಂಥ ಸಂದೇಶಗಳನ್ನು ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ? ಪ್ರಾಣಿಗಳು ಕೂಡ ಇದೀಗ ಭಯ ಪಡುವಂತ ಪರಿಸ್ಥಿತಿ ನಿರ್ಮಾಣ ಆಗೋಗ್ಬಿಟ್ಟಿದೆ. ಎಲ್ಲಿ ನಮ್ಮ ಮೇಲೆ ಕಾಮುಕರು ನಮ್ಮ ಮೇಲೆ ತಮ್ಮ ತೀಟೆಯನ್ನು ತೀರಿಸ್ಕೊಂಡ್ಬಿಡ್ತಾರೋ ಅಂತ. ದನ ಕರುಗಳ ಮೇಲೆ ಕಾಮ ದೃಷ್ಟಿಯಿಂದ ನೋಡುವಂಥದ್ದು, ತಮ್ಮ ಕಾಮವನ್ನು ತೀರಿಸ್ಕೊಳ್ಳುವಂಥದ್ದು. ಅದರಲ್ಲೂ ಕೂಡ ಮಹಿಳೆಯರು ಒಬ್ಬಂಟಿಯಾಗಿ ಓಡಾಡೋದು ಎಷ್ಟು ಕಷ್ಟ ಇದೆ ಅಂತಂದ್ರೆ, ಎಂಥ ಸಿಟಿಯಲ್ಲಿ ಆದರೂ ಕೂಡ, ಹೌದಪ್ಪ ನಾವು ಬಹಳ ಅದ್ಭುತವಾದಂತಹ ಸಿಟಿಯಲ್ಲಿ ನಾವು ಬದುಕ್ತಾ ಇದ್ದೀವಿ, ನಮಗೇನೂ ಕೂಡ ಆಗೋದಿಲ್ಲ, 24/7 ನಮ್ಮ ರಕ್ಷಣೆ ಮಾಡೋದಕ್ಕೆ ನಮ್ಮ ಸರ್ಕಾರ ಇದೆ, ನಮ್ಮ ಕಾನೂನು ಇದೆ, ನಮ್ಮೆಲ್ಲರೂ ಕೂಡ ರಕ್ಷಕರಿದ್ದಾರೆ ಅಂತ ನಾವು ಅಂದ್ಕೊಳ್ತಿದ್ದೀವಿ. ಇಲ್ಲ ಸ್ವಾಮಿ, ಇಲ್ಲ. ಎಲ್ಲೂ ಕೂಡ ಒಂದು ಕಡೆ ನಮಗೆ ಭಯ ಇದೆ. ಮನೆಯಿಂದ ಹೋದಂಥ ಮಗಳು ವಾಪಸ್ ಮನೆಗೆ ಬರ್ತಾಳೋ ಇಲ್ವೋ, ಹೋದಂಥ ತಾಯಿ ವಾಪಸ್ ಬರ್ತಾಳೋ ಇಲ್ವೋ, ಅಕ್ಕ ತಂಗಿ ಹೋದವರು ವಾಪಸ್ ಬರ್ತಾರೋ ಇಲ್ವೋ, ಅಥವಾ ಸ್ನೇಹಿತರು ಯಾರಾದರೂ ಹೋದವರು ವಾಪಸ್ ಬರ್ತಾರೋ ಇಲ್ವೋ ಅನ್ನುವಂಥ ಭಯದಲ್ಲೇ ಬದುಕುವಂಥ ಪರಿಸ್ಥಿತಿ ನಿರ್ಮಾಣ ಆಗೋಗ್ಬಿಟ್ಟಿದೆ. ಪೋಷಕರು ಈಗಲೂ ಕೂಡ ಮಕ್ಕಳನ್ನು ಹೊರಗಡೆ ಕಳಿಸ್ಬೇಕು ಅಂತ ಅಂದರೂ ಕೂಡ ಒಂದು ಸಾರಿ ಯೋಚನೆ ಮಾಡಬೇಕಾದಂಥ ಪರಿಸ್ಥಿತಿ ಇದೆ. ಯಾಕೆ ಅಂತಂದರೆ ಸಮಾಜದ ಬದಲಾವಣೆ ಸಿಕ್ಕಾಪಟ್ಟೆ ಆಗಿದೆ ಸ್ವಾಮಿ. ಕಾಮುಕರ ಅಟ್ಟಹಾಸ ದಿನ ಬೆಳಗಾದ್ರೆ ಸಾಕಾಗೋಗ್ಬಿಟ್ಟಿದೆ. ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಬದುಕ್ತಾ ಇರುವಂಥ ಅದೆಷ್ಟೋ ಕಾಮುಕರು ಸಿಕ್ಕರೆ ಸಾಕು ಚಾನ್ಸು ಅನ್ನುವಂಥ ಲೆಕ್ಕಾಚಾರದಲ್ಲಿ ಇದ್ದಾರೆ. ಇಂಥವರನ್ನ ನಡು ರಸ್ತೆಯಲ್ಲಿ ಜನಗಳ ಮಧ್ಯದಲ್ಲಿ ಕಲ್ಲು ತೊಗೊಂಡು ಹೊಡಿಬೇಕು ಅಂದಾಗ ಕಾಮುಕರ ಅಟ್ಟಹಾಸ ಒಂದಿಷ್ಟು ಏನಾದರೂ ಕಡಿಮೆ ಆಗಬಹುದು. ಅಥವಾ ಬೇರೆ ದೇಶದಲ್ಲಿ ಇರುವಂಥ ಕಾನೂನನ್ನು ನಮ್ಮ ದೇಶದಲ್ಲಿ ಒಂದಿಷ್ಟು ಅಪ್ಲೈ ಮಾಡಬೇಕಾಗಿದೆ. ಹೌದು, ಮಾಡಲೇಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆ ನಾಯಿ ಮರಿಗಳ ಮೇಲೆ, ಶ್ವಾನಗಳ ಮೇಲೆ, ದನಗಳ ಮೇಲೆ, ದನು ಕರುಗಳ ಮೇಲೆ, ಪ್ರಾಣಿಗಳ ಮೇಲೂ ಕೂಡ ತಮ್ಮ ಕಾಮದ ಐಟೆಯನ್ನು ತೀರಿಸ್ಕೊಳ್ಳುವಂಥ ಜನ ಇದ್ದಾರೆ ಅಂತಂದರೆ ನಿಜವಾಗ್ಲೂ ಕೂಡ ನಾಚಿಕೆಗೇಡಿ ಸಂಗತಿ ರೀ. ನಿಜವಾಗ್ಲೂ ಕೂಡ ನಾಚಿಕೆಗೇಡಿ ಸಂಗತಿ. ನಾವೆಲ್ಲರೂ ಅಂದ್ಕೊಂಡ್ಬಿಡ್ತೀವಿ, ಭಾಳ ಅದ್ಭುತವಾಗಿದೆ ರೀ ನಮ್ಮ ದೇಶದೇನ್ರಿ, ನಮ್ಮ ದೇಶದ ಜನ ನಾವೆಲ್ಲರೂ ಕೂಡ ಭಾಳ ಅದ್ಭುತವಾಗಿ ಬದುಕ್ತಾ ಇದ್ದೀವಿ ಅಂತ ನಾವು ಅಂದ್ಕೊಳ್ತೀವಿ. ಇಲ್ಲ ಸ್ವಾಮಿ, ಕಾಲ ತುಂಬ ಬದಲಾಗೋಗ್ಬಿಟ್ಟಿದೆ. ಎಲ್ಲರೂ ಒಂದು ಕಡೆ ಗಮನಿಸ್ತಾ ಹೋದರೆ ಆ ದೃಷ್ಟಿಯಲ್ಲಿ ನೋಡಬೇಕು, ಈ ದೃಷ್ಟಿಯಲ್ಲಿ ನೋಡಬೇಕು. ಕಾಮ, ಕ್ರೋಧ, ಮದ, ಮಸ್ತರಗಳನ್ನು ತಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಳದೆ ಏನು ಬೇಕಾದಂಗೆ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗೋಗ್ಬಿಟ್ಟಿದೆ. ಅದು ಯಾವಾಗ ನಿಲ್ಲುತ್ತೋ ಅಥವಾ ಕಾನೂನು ಯಾವಾಗ ಸರಿ ಹೋಗುತ್ತೋ ಅನ್ನುವಂಥ ಲೆಕ್ಕಾಚಾರದಲ್ಲಿ ಕಾನೂನನ್ನು ಯಾವ ರೀತಿಯಾಗಿ ತರಬೇಕು. ಯಾಕಂದರೆ ಎಂಥ ಕಾನೂನನ್ನು ತಂದರೂ ಕೂಡ ಕಾಮುಕರು ಒಂದಿಷ್ಟು ಭಯ ಪಡ್ತಾ ಇಲ್ಲಲ್ಲ, ಪೊಲೀಸ್ ಅಧಿಕಾರಿಗಳು ಕೂಡ ಒಂದಿಷ್ಟು ಭಯ ಪಡ್ತಾ ಇಲ್ಲಲ್ಲ, ಈ ದೇಶದ ಕಾನೂನನ್ನು ಭಯ ಪಡ್ತಾ ಇಲ್ಲಲ್ಲ. ಇಲ್ಲಿಗೆ ಬಂತ್ರಿ ಪರಿಸ್ಥಿತಿ. ನಮ್ಮ ದೇಶದ ಕಾನೂನನ್ನು ನಾವೆಲ್ಲರೂ ಕೂಡ ಗೌರವಿಸ್ತೀವಿ, ನಾವೆಲ್ಲರೂ ಕೂಡ ಗೌರವಿಸಲೇಬೇಕಾಗಿರುವಂಥದ್ದು. ಈ ದೇಶದ ಕಾನೂನು, ಈ ನೆಲದ ಕಾನೂನನ್ನು ಗೌರವಿಸಬೇಕಾಗಿದೆ. ಆದರೆ ಇಂಥ ಕಾಮುಕರು ಎಲ್ಲಿ ಗೌರವಿಸ್ತಾರೆ ಸ್ವಾಮಿ? ಅವರೆಲ್ಲರೂ ಕೂಡ ಹಿಂಗಾಗಿ ಅನ್ಕೊಂಡ್ಬಿಟ್ಟಿದ್ದಾರೆ ಅಂತಂದರೆ ಇವತ್ತಿಲ್ಲ ನಾಳೆ ಹೊರಗಡೆ ಬಂದೇ ಬಿಡ್ತೀನಿ, ಇಷ್ಟೋ ಅಷ್ಟೋ ಕೊಟ್ಬಿಟ್ಟು ನಾನು ಹೊರಗಡೆ ಬರ್ತೀನಿ ಅನ್ನುವಂಥ ಲೆಕ್ಕಾಚಾರದಲ್ಲಿ, ಜಾಮೀನಿನ ಮೇಲೆ ಹೊರಗೆ ಬರ್ತೀನಿ ಅನ್ನುವಂಥ ಧಿಮಾಕಿನಲ್ಲಿ ತಿರುಗ್ತಾ ಇರುವಂಥ ಇಂಥ ಕಾಮುಕರು ಯಾವಾಗ ಸುಧಾರಣೆ ಆಗ್ತಾರೆ? ಆಗೋದಕ್ಕೆ ಚಾನ್ಸೇ ಇಲ್ಲ. ಬದಲಾಗುವಂಥ ಎಲ್ಲ ಲಕ್ಷಣಗಳು ಇಲ್ಲಿ ಕಾಣ್ತಾನೇ ಇಲ್ಲ. ಈಗಲಾದರೂ ಕೂಡ ಇಂಥವರು ಬದಲಾಗ್ತಾರಾ ಅಥವಾ ಇಲ್ವಾ ಕಾದು ನೋಡಬೇಕಾಗಿದೆ. ಇದಾಗುತ್ತೆ ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ರೆಬಲ್ ಟಿವಿ.